ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಎಸ್ಐಆರ್ ಬಗ್ಗೆ ಬಿಎಲ್ಒಗಳೊಂದಿಗೆ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ರಾಜ್ಯದ ಅನೇಕ ಗಣ್ಯರು ಹಾಗೂ ಉಸ್ತುವಾರಿಗಳು ಭಾಗಿಯಾಗಿ ಸಭೆಯಲ್ಲಿ ಮುಖಂಡರಿಗಿದ್ದ ಅನೇಕ ಗೊಂದಲಗಳ ಬಗ್ಗೆ ಮಾಹಿತಿ ನೀಡಿ ಬಗೆಹರಿಸಿದರು ಹಾಗೂ 3ನೇ ವಾರ್ಡ್ನಲ್ಲಿ ಪರಿಶೀಲನೆ ಕಾರ್ಯವನ್ನು ನಡೆಸಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ದೇಶದಾದ್ಯಂತ 20 ವರ್ಷಗಳಿಗೊಮ್ಮೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತದೆ. ಅದರಂತೆ ಈ ಬಾರಿ ನಡೆಯುತ್ತಿದೆ. ಪ್ರತಿ ಬೂತ್ಗಳಿಗೆ ಭೇಟಿ ನೀಡಿ ಅಕ್ರಮ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವ ಕೆಲಸ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ. ಅವರಿಗೆ ವಲಸಿಗರ ಮತ ಬರುವಂತಹ ಖಾತರಿ ಇದೆ. ಅದಕ್ಕೆ ಕ್ರಮ ಜರುಗಿಸುತ್ತಾ ಇಲ್ಲ ಎಂದು ನೇರವಾಗಿ ಆರೋಪಿಸಿ, ನಾವು ಬೂತ್ ಮಟ್ಟದಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುತ್ತಿದ್ದೇವೆ ಎಂದು ತಿಳಿಸಿದರು. ಸರ್ಕಾರ ಯಾಕೆ ಬಿಎಲ್ಒಗಳನ್ನ ಯಾವುದಕ್ಕೂ ಸೀರಿಯಸ್ ತಗೊಂತ ಇಲ್ಲ. ಹಾಗಾಗಿ ಏನ್ ನಡೀತಾ ಇದೆ ಅಂತ ನಾವಿವತ್ತು ವೀಕ್ಷಣೆ ಮಾಡಕ್ ಬಂದ್ವಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ. ಅವ್ರು ಏನೇನ್ ತಗೊಂತ ಇಲ್ಲ, ಏನೇನ್ ತಗೊಂತ ಇದಾರೆ. ಇವತ್ತು ನಾವು ಫಾರಂ ನಂಬರ್ 6 ಯಾವ ತರ ತಗೊಬೇಕು, 7 ಯಾವ ತರ ತಗೊಬೇಕು, 8 ಯಾವ ತರ ತಗೊಬೇಕು. ಇದು ನಮ್ದು 2002ರಲ್ಲಿ ಯಾರು ಮತ ಹಾಕಿದ್ದಾರೆ, ಅವ್ರದ್ದು ಯಾರ್ಯಾರು ಮತ ಪಟ್ಟಿ ಹೆಂಗಿದೆ, ಈಗ 2025ರಲ್ಲಿ ಎಷ್ಟು ಜನ ಆದ್ರು, ಅವ್ರಿಗೆ ಏನ್ ನಮ್ಮ ದಾಖಲಾತಿ ಏನ್ ಕೊಡಬೇಕು, 2025 ಆದ್ಮೇಲೆ ಬಂದಿರೋರು ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ಸೇರಿಸ್ಕೊಂಡಿದ್ದೀರ ಅಂತ ಗೊತ್ತಿಲ್ಲ. ಇದನ್ನೆಲ್ಲಾರು ಕೂಡ ಪಾರದರ್ಶಕವಾಗಿ ಎಸ್ಐಆರ್ ನಡೀಬೇಕು ಅನ್ನೋದು ಅದು ಮೂಲ ಉದ್ದೇಶ. ಅವರು ಈ ಮಾಹಿತಿ ಎಲ್ಲ ಪ್ರತಿ ಬೂತ್ ಅಲ್ಲೂ ಕೂಡ ಬಿಎಲ್ಎ ಹೋಗ್ಬೇಕು. ಮತ್ತು ನಾವು ಏನು ಬೂತ್ ಟೋಲಿ ಮಾಡಿದಿರಿ 5 ಜನ, ಎಲ್ಲರಿಗೂ ಗೊತ್ತಿರಬೇಕು. ನೀವು ಪ್ರತಿ ಒಂದು 40 ಮನೆಗೆ ಒಬ್ಬೊಬ್ರು ಇನ್ಚಾರ್ಜ್ ತಗೊಂಡು ಪ್ರತಿ ಒಂದು ನೋಡ್ಬೇಕು ಅಂತ ಹೇಳಿ ಇವತ್ತು ಎಲ್ಲ ಬಿಎಲ್ಎ ಮತ್ತೆ ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೆ ಕಾರ್ಯಕರ್ತರಿಗೆ ಅವರು ವಿಶೇಷವಾದ ಸೂಚನೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ರಾಜಸ್ಥಾನ ರಾಜ್ಯಸಭಾ ಸದಸ್ಯೆ ಅಲ್ಖಾ ಸಿಂಗ್ ಗುಜರಾಲ್, ರಾಜ್ಯ ಎಸ್ಐಆರ್ ಉಸ್ತುವಾರಿ ಸೂರ್ಯನಾರಾಯಣ ದತ್ತಾತ್ರೇಯ, ಜಿಲ್ಲಾ ಉಸ್ತುವಾರಿ ನಿಶ್ಚಿತ ಪ್ರಭಾರಿ ಬ್ಯಾಟರಂಗೇಗೌಡ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಮಾಜಿ ಶಾಸಕ ಚಂದ್ರಣ್ಣ ಇನ್ನೂ ಹಲವರು ಇದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.